ಎಲ್ಲರಿಗೂ ನಮಸ್ಕಾರ. ನಾನು ಶ್ರದ್ಧಾ. ಹೇಗಿದ್ದೀರಾ ನೀವು? ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೇನೆ. ಅಂದರೆ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನನ್ನ ಅತ್ತಿಗೆ ಮನೆಯಲ್ಲಿ. ಸೊ ನನ್ನ ಅತ್ತಿಗೆಯೊಟ್ಟಿಗಿರುವಾಗ ಅವರ ಅಮ್ಮ ಮಾಡ್ತಾ ಇದ್ರು. ಅದು ಜೋಳದ್ದು ಸಾಂಬಾರು. ಸೊ ಅದು ನಿಮಗೆ ಅವ್ರ ಕೇಳಿ ನಾನು ಮಾಡ್ತಾ ಇದ್ದೇನೆ. ನೋಡೋಣ ಅದು ಹೇಗೆ ಬರುತ್ತೆ, ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ. ಸೊ ಈ ರೆಸಿಪಿಗೆ ತೊಗರಿಬೇಳೆ ಕೂಡ ಬೇಕಾಗುತ್ತೆ. ನಾವು ತೊಗರಿಬೇಳೆ ಸಾರನ್ನು ನಾವು ಯಾವ ರೀತಿ ಮಾಡ್ತೇವಲ್ವಾ, ಅಂದರೆ ಕುಕ್ಕರಲ್ಲಿ, ಸೊ ಅದೇ ರೀತಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ಇವಾಗ ತೊಗರಿಬೇಳೆಯನ್ನು ಫಸ್ಟ್ ನಾನು 2-3 ವಿಸಿಲ್ ಫಸ್ಟಿಗೆ ಒಂದು ಬರಲಿಕ್ಕೆ ಬಿಡ್ತೇನೆ. ಯಾಕೆಂದರೆ ನಾನು ನೀರಲ್ಲಿ ಒಂದು ಗಂಟೆ ಎಲ್ಲ ನೆನೆಸ್ಲಿಕ್ಕೆ ಎಲ್ಲ ಬಿಡೋದಿಲ್ಲ. ಆ್ಯಂಡ್ ಡೈರೆಕ್ಟ್ ನಾನು ತೊಗರಿಬೇಳೆಯನ್ನು ಡೈರೆಕ್ಟ್ ಯೂಸ್ ಮಾಡೋದು. ಸೊ ಹಾಗಾಗಿ ನಾನು ಫಸ್ಟಿಗೆ ಒಂದು 3 ವಿಸಿಲ್ ಬರೋ ತನಕ ಅದನ್ನು ಬೇಯಿಸ್ತೇನೆ. ಟೀ ಸ್ಪೂನು ಉಪ್ಪು ಹಾಕೊಳ್ಳಿ, ಸ್ವಲ್ಪ ಅರಶಿನ. 3 ವಿಸಿಲ್ ತೆಗೆದ್ರೆ ಸಾಕು. ನೀವು ಬೇಳೆಯನ್ನು ನೆನೆಸಿಟ್ಟು ಮಾಡೋದಾದರೆ ಡೈರೆಕ್ಟಾಗಿ ಒಟ್ಟಿಗೆ ಕಾರ್ನ್ ಹಾಕಿ 4ರಿಂದ 5 ವಿಸಿಲ್ ತೆಗೆಯಬಹುದು. 3 ವಿಸಿಲ್ ತೆಗೆದಾಯಿತು. ಇವಾಗ ಕಾರ್ನ್ ಹಾಕ್ತಿದ್ದೇನೆ ಇದಕ್ಕೆ. ಮತ್ತೆ ಒಂದು ಚಿಕ್ಕ ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಒಂದು ಮೆಣಸು. ಸ್ವಲ್ಪ ನೀರು ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ನೀರು ಹಾಕ್ತಾ ಇದ್ದೇನೆ. ಒಂದು 4 ವಿಸಿಲ್ ಬರಬೇಕು. ಇವಾಗ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ 1 ಟೇಬಲ್ ಸ್ಪೂನ್ ಸಾಸಿವೆ, ಅದು ಪಟಪಟ ಅಂತ ಹೇಳುವಾಗ ಕರಿಬೇವು ಸೊಪ್ಪನ್ನು ಹಾಕಿ, ಅದಾದ ನಂತರ ಅರ್ಧಕ್ಕೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡಿದ್ದೇನೆ. ವಿಡಿಯೋ ಮಾಡಲಿಕ್ಕೆ ನೆನಪೋಯ್ತು. 1/2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆಯಿತಾ. ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಹಿಂಗಿನ ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಹಿಂಗೆ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಅರಶಿಣ ಇವನ್ನು ಹಾಕಿ ಮಿಕ್ಸ್ ಮಾಡಿ. ಅದಾದ ನಂತರ ಬೇಯಿಸಿಟ್ಟ ಕಾರ್ನ್ ಮತ್ತು ಅದು ಬೇಳೆಯನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಹುಳಿ ನೀರನ್ನು ಹಾಕಿ. ನಾನಿಲ್ಲಿ 2 ಟೀ ಸ್ಪೂನು ಉರದ್ ದಾಲ್ ಮತ್ತು ಚೆನ್ನ ದಾಲಿನ ಪೌಡರ್ ಆ್ಯಡ್ ಮಾಡ್ತಿದ್ದೇನೆ. 1.5 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಮೆಂತೆ ಪೌಡರ್. ಇವಾಗೆಲ್ಲ ಮಸಾಲ ಪೌಡರನ್ನು ಹಾಕಿ ಆದಮೇಲೆ ಮಿಕ್ಸ್ ಮಾಡಿ ಒಮ್ಮೆ ಕುದಿಯಲು ಬಿಡಿ. ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕಿ. ನಾನಿಲ್ಲಿ ಎಲ್ಲ ಮಸಾಲ ಪೌಡರನ್ನು ಮನೆಯಲ್ಲೇ ಮಾಡಿದ್ದು. ಇದಕ್ಕೆ ನಿಮ್ಮ ಹತ್ರ ಸಾಂಬಾರು ಪೌಡರ್ ಅಥವಾ ಸಾರಿನ ಪೌಡರ್ ಇದ್ದರೆ ಖಾಲಿ ಅದನ್ನೇ ಯೂಸ್ ಮಾಡಿ ಈ ರೆಸಿಪಿಯನ್ನು ಮಾಡ್ಬೋದು. ಇದು ನಿಮಗೆ ವೈಟ್ ರೈಸಿಗೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೇನೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ. ಧನ್ಯವಾದಗಳು.